ಎಲ್ಲರಿಗೂ ನಮಸ್ಕಾರ. ಗ್ರೂಫಿ ಅಂತ ಒಂದು ಸಿನಿಮಾ ಇವತ್ತು ನಮ್ಮ ಸ್ನೇಹಿತರು ರವಿ ಆ್ಯಂಡ್ ವಿಜೇತ್. ರವಿ ಬಂದು ನಿರ್ದೇಶನ ಮಾಡ್ತಾಯಿದ್ದಾರೆ, ವಿಜೇತ್ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಸೊ ಇಬ್ಬರು ನನ್ನ ಸ್ನೇಹಿತರು, ಇಬ್ಬರು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಭಾಳ ಖುಷಿ ಆಯಿತು. ನಾನು ಹೇಳ್ದಂಗೆ ಗ್ರೂಫಿ ಅಂದರೆ ನನಗೆ ಇವತ್ತು ಹೆಮ್ಮೆ ಅನಿಸ್ತಿದೆ. ಯಾಕಂದರೆ ನಮ್ಮ ಜೊತೆಲಿದ್ದವರು ಒಂದು ಸಿನಿಮಾ ನಿರ್ದೇಶನ ಮಾಡೋಷ್ಟು ಟ್ಯಾಲೆಂಟ್ ಬೆಳೆಸ್ಕೊಂಡು ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಕರೆದಿದ್ದಕ್ಕೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ರವಿಗೆ ಮತ್ತೊಮ್ಮೆ ರವಿ ಕುಟುಂಬಕ್ಕೆ ಎಲ್ರಿಗೂ ಈ ಗ್ರೂಫಿ ಅನ್ನೋ ಸಿನಿಮಾಯಿಂದ ಭಾಳ ಒಳ್ಳೆಯದಾಗಲಿ. ನನ್ನ ಹೆಸರು ರವಿ ಅರ್ಜುನ್ ಅಂತ. ಈ ಗ್ರೂಫಿ ಸಿನಿಮಾ ನಿರ್ದೇಶನ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ನಾನು ಹೇಳೋದಕ್ಕಿಂತ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕು. ಸಾಂಗ್ಸ್ ಎಲ್ಲ ನೀವೇ ನೋಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ನನಗೆ ಆಡಿಯೋ ರಿಲೀಸ್ ಫಂಕ್ಷನ್ಗೆ ಅರ್ಜುನ್ ಸರ್ ಬಂದು ಸಪೋರ್ಟ್ ಮಾಡಿ ನಾನು ತುಂಬ ಖುಷಿಯಾಯಿತು. ಯಾಕೆಂದರೆ ನಾನು ಅರ್ಜುನ್ ಸರ್ ಜೊತೆ ತುಂಬ ವರ್ಷಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ನನಗೆ ಸಿನಿಮಾ ಇಂಡಸ್ಟ್ರಿಲಿ ಏನಾದ್ರು ಒಂದು ಕಲ್ತಿದ್ದೀನಿ ಅಂದರೆ ಆ ಕ್ರೆಡಿಟ್ಸ್ ಅರ್ಜುನ್ ಸರ್ಗೆ ಹೋಗಬೇಕು. ಅವರ ಒಂದು ಎನರ್ಜಿ ನೋಡಿ ನಾನು ಸಿನಿಮಾ ಮಾಡಬೇಕು, ಅವರೇ ನನಗೆ ಇನ್ಸ್ಪಿರೇಷನ್ನು ಸಿನಿಮಾ ಮಾಡಬೇಕಂತ ಬಂದಾಗ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಆಡಿಯೋ ರಿಲೀಸ್ ಆಗಿ ಸಾಂಗ್ಸ್ ರಿಲೀಸ್ ಮಾಡಿ ಅವರು ತುಂಬ ಖುಷಿಪಟ್ಟಿದ್ದಾರೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಜಿ ಸ್ವಾಮಿ ಅಂತೇಳಿ. ಈ ಗ್ರೂಫಿ ಅನ್ನೋ ಸಿನಿಮಾನ ನಾವು 3 ವರ್ಷ ಹಿಂದೆ ಪ್ಲ್ಯಾನ್ ಮಾಡಿದ್ವಿ. ರವಿ ಅರ್ಜುನ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾನೇ ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ಕಥೆನ ಮುಂದೆ ತೊಗೊಂಡೋಗಿ ಒಳ್ಳೊಳ್ಳೆ ಲೊಕೇಶನ್ನ ಹುಡುಕಿ ಸ್ಟೋರಿ ಎಲ್ಲ ಮತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಇವತ್ತಿನ ಯೂತ್ಗೆ ಇದು ಕನೆಕ್ಟ್ ಆಗೋ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಚಿತ್ರ ಇದೇ ತಿಂಗಳು ಆಗಸ್ಟ್ 20ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರ್ ಸುಮಾರು ಒಂದು 100-120 ಥಿಯೇಟ್ರ್ಗಳು ರಿಲೀಸ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಿ. ಈ ಸಿನಿಮಾ ಜನರು ಥಿಯೇಟ್ರಿಗೆ ಬರೋ ಥರ ಎಲ್ಲ ಒಂದು ಇದಾಗಬೇಕು. ಹಾಗಾಗಿ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾಯಿಂದ ಹೋಗಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇತ್ ಕೃಷ್ಣ ಅಂತ. ಇವತ್ತು ನನ್ನ ಲೈಫಲ್ಲೇ ಒಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಗ್ರೂಫಿ, ಅದರ ಆಡಿಯೋ ಲಾಂಚ್ ಆಯಿತು. ಅದಕ್ಕಿಂತ ಇನ್ನೊಂದೇನು ಮೆಮೊರಬಲ್ ಅಂತ ನನಗೆ ಮಾಡಿದ್ದು ಅಂತಂದರೆ ನನ್ನ ಗುರುಗಳಾದ ಅರ್ಜುನ್ ಜನ್ಯ ಸರ್ ಬಂದು ಈ ಆಡಿಯೋ ಈವೆಂಟ್ನ ನಡೆಸ್ಕೊಟ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಗ್ರೂಫಿ ಸಿನಿಮಾದ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ 4 ಸಾಂಗ್ ಇದೆ. ಒಂದು ಮೆಲೋಡಿ ಸಾಂಗ್ ಇದೆ. ಆ ಮೆಲೋಡಿ ಸಾಂಗ್ನ ಅನಿರುದ್ಧ್ ಅವರು ಆಡಿದ್ದಾರೆ. ಲಿರಿಕ್ಸ್ ಬಂದು ಜಯಂತ್ ಕಾಯ್ಕಿಣಿ ಸರ್ ಬರೆದಿದ್ದಾರೆ. 2ನೇ ಸಾಂಗು ಟೈಟಲ್ ಸಾಂಗು ಗ್ರೂಫಿ ಅಂತಲೇ, ಅದನ್ನು ನಾನು ಮತ್ತು ರಕ್ಷಾ ಅನ್ನೋ ಒಬ್ಬರು ಸಿಂಗರು ಹಾಡಿದ್ದಾರೆ. ಅದಕ್ಕೆ ಲಿರಿಕ್ಸು ನನ್ನ ಗೆಳೆಯನಾದ ಚೇತನ್ ಕುಮಾರ್ ನಿರ್ದೇಶಕರು ಅವರು ಬರೆದಿದ್ದಾರೆ. ಆ್ಯಂಡ್ 3ನೇ ಸಾಂಗ್ ಬಂದು ಒಂದು ಮೇಲ್ ಪ್ಯಾಥೋ ಸಾಂಗು, ಅದನ್ನು ಸಂತೋಷ್ ವೆಂಕಿ ಅವರು ಆಡಿದ್ದಾರೆ. ಅದಕ್ಕೆ ಲಿರಿಕ್ಸು ರವಿ ಅರ್ಜುನ್ ಅವರು ಬರೆದಿದ್ದಾರೆ, ಈ ಸಿನಿಮಾದ ನಿರ್ದೇಶಕರೇ ಅವರು. 4ನೇ ಸಾಂಗ್ ಅದೇ ಮೇಲ್ ವರ್ಷನ್ದೇ ಫೀಮೇಲ್ ವರ್ಷನ್ ಅಂತ ಹೇಳ್ಬೋದು, ಅದನ್ನು ಅರ್ಚನಾ ರವಿ ಅವರು ಆಡಿದ್ದಾರೆ. ಲಿರಿಕ್ಸ್ ಬಂದು ಹೃದಯ್ ಶಿವ ಅವರು ಬರೆದಿದ್ದಾರೆ. ಸೊ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲ ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಒಂದು ಹೊಸಬರ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್ ಅಂತ. ಗ್ರೂಫಿ ನನ್ನ 2ನೇ ಸಿನಿಮಾ ನಾಯಕ ನಟನಾಗಿ. ಸೊ ಗ್ರೂಫಿ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಫೋಟೋ ಜರ್ನಲಿಸ್ಟಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಈ ಕ್ಯಾರೆಕ್ಟ್ರು ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ಈ ಸ್ಟೋರಿ ಕೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಟೋರಿ. ಏನಕ್ಕೆ ಅಂದರೆ ಒಬ್ಬನ ಲೈಫಲ್ಲಿ ಈ ಥರ ಒಂದು ಘಟನೆ ನಡೆದ್ರೆ ಅವನ ಪರಿಸ್ಥಿತಿ ಯಾವ ಥರ ಇರುತ್ತೆ, ಅವನ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತ ನಾನು ಫಸ್ಟ್ ತಿಳ್ಕೊಂಡೆ. ಸೊ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಸ್ವಲ್ಪ ಟೈಮ್ ತಗೊಂಡೆ, ರಿಹರ್ಸಲ್ ಎಲ್ಲ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ನನಗನ್ನಿಸ್ತಿದೆ. ಹಾಗೆ ಈ ಫೋಟೋ ಜರ್ನಲಿಸ್ಟ್ ಅವನ ಲೈಫಲ್ಲಿ ಏನು ಫೀಲ್ ಮಾಡ್ತಿದ್ದಾನೋ ಅದನ್ನೇ ಗ್ರೂಫಿನಲ್ಲಿ ಕ್ಯಾರಿ ಮಾಡಿದ್ದೀನಿ ಸರ್ ಫುಲ್ ಫಿಲಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಸಿ ಜೈನ್. ಗ್ರೂಫಿ ಬಂದು ನನ್ನ 2nd ಸಿನಿಮಾ. ಗ್ರೂಫಿ ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಂಗಲ್ ಆಗಿ ತೆಗೆದ್ರೆ ಗ್ರೂಪ್ ಸೆಲ್ಫಿ ತಗೊಂಡ್ರೆ ಇಟ್ಸ್ ಗ್ರೂಫಿ. ಆ್ಯಂಡ್ ನನ್ನ ಈ ಮೂವಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಯಾಕಂದರೆ ನಾನು ಆಗಲೇ ಹೇಳ್ದಾಗೆ ಕಾಲೇಜ್ ಡೇಸ್ನ ತುಂಬ ಜನ ಮಿಸ್ ಮಾಡ್ಕೊಂಡಿದ್ರೆ ಈ ಲಾಕ್ಡೌನಿಂದ, ಕೋವಿಡಿಂದ 2 ವರ್ಷ ಕಾಲೇಜ್ ಮನೇಲೇ ನಡೆದಿದೆ, ಆನ್ಲೈನ್ ಕ್ಲಾಸಸ್. ಆ್ಯಂಡ್ ನೇಚರ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಆ್ಯಂಡ್ ಒಂದು ಎಮೋಷ್ನಲ್ ಒಂದು ಅನ್ಕಂಡೀಷ್ನಲ್ ಲವ್ನ ಚೆನ್ನಾಗಿ ತೋರಿಸಿದ್ದೀವಿ. ಸೊ ಗ್ರೂಫಿ ಬಗ್ಗೆ ಇಷ್ಟ. ಆ್ಯಂಡ್ ಗ್ರೂಫಿಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂವಿ.
ನನ್ನ ಭುವಿ ಒಂಥರ ಸೆಲ್ಫಿ ಗ್ರೂಫಿ ಅಡಿಕ್ಟ್ ಆ್ಯಂಡ್ ಪ್ರತಿಯೊಂದು ಮೂಮೆಂಟ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ. ಪಾಸ್ಟ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಲ್ಲ, ಫ್ಯೂಚರ್ ಏನೋ ಅಂತ ಯೋಚನೆ ಮಾಡಲ್ಲ, ಪ್ರತಿಯೊಂದು ಮೂಮೆಂಟ್ನು ಲಿವ್ ಮಾಡ್ತಾಳೆ. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ದೀರಾ, ಫುಲ್ ಎಲ್ರಿಗೂ ಇಷ್ಟ ಆಗಿದೆ. ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಚೆನ್ನಾಗಿ ಬಂದಿದೆ ಸಾಂಗ್ಸ್ ಅಂತ. ಸೊ ಜೈನ್ ಕಾಯ್ಕಿಣಿ ಸರ್ ಲಿರಿಕ್ಸು ಮತ್ತು ತುಂಬ ಜನ ಬರೆದಿದ್ದಾರೆ. ಆ್ಯಂಡ್ ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಆ್ಯಂಡ್ ನನ್ನ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನೆಲ್ಲರೂ. ಸೊ ಟೀಮ್ ಗ್ರೂಫಿ ಟೀಮ್ ತುಂಬ ಎಲ್ಲರೂ ಹೊಸಬ್ರು, ಎಲ್ಲ ಆರ್ಟಿಸ್ಟ್ಗಳು ಹೊಸಬ್ರು, ಟೆಕ್ನಿಷಿಯನ್ಸ್ ಡೈರೆಕ್ಟರ್ ಟೀಮು ಎಲ್ಲ ಹೊಸಬ್ರು. ದಯವಿಟ್ಟು ಹೊಸಬ್ರನ್ನ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. August 20th ರಿಲೀಸ್ ಆಗ್ತಿದೆ. ದಯವಿಟ್ಟು ಸೇಫಾಗಿ ಥಿಯೇಟ್ರಿಗೆ ಹೋಗಿ ಸೇಫಾಗಿ ಸಿನಿಮಾ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ.